ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಮರ್ಸನಿಗೆ ಗ್ರಾಮ ವ್ಯಾಪ್ತಿಗೆ ಬರುವಂಥ ಮರ್ಸನಿಗೆಯಿಂದ ಬಾಳೆಹೊಳೆ ಸಂಪರ್ಕದ ರಸ್ತೆ. ಅಂದರೆ ಇಲ್ಲಿ ಸುಮಾರು ಗ್ರಾಮಗಳಿಗೆ ಇದು ಸಂಪರ್ಕದ ರಸ್ತೆ. ಈ ರಸ್ತೆಯಲ್ಲಿ ಟಿಂಬರ್ ಮರಗಳ ಒಂದು ಹಾವಳಿಯಿಂದ ಎಷ್ಟೋ ಒಂದು ರಸ್ತೆಗಳು ತುಂಬ ಹಾಳಾಗಿದ್ದಾವೆ. ರಸ್ತೆ ಅಂತೂ ಬಿಡಿ ಎಲ್ಲೂ ಸರಿ ಇಲ್ಲ. ಯಾಕಂತೇಳಿದರೆ ಕೆಲವು ದಿನಗಳ ಹಿಂದೆ ಕೂಡ ನಾನು ವರದಿ ಮಾಡಿದ್ದೆ. ವರದಿಯ ಒಂದು ಎಚ್ಚೆತ್ತುಕೊಂಡು ಅಧಿಕಾರಿಗಳು ಒಂದು 2 ಕಿಲೋಮೀಟರ್ ಅಷ್ಟು ರಸ್ತೆ ಮಾಡಿದ್ದಾರೆ. ಅದು ಕಳಪೆ ಮಟ್ಟದಲ್ಲಿ ಆಗಿದೆ. ಯಾಕಂದರೆ ಈ ಮಳೆ ಬರೋಕ್ಕಿಂತ ಮೊದಲು ಅವರು ರಸ್ತೆ ಮಾಡಿದ್ದಾರೆ. ಆ ಕಳಪೆ ಮಟ್ಟದ್ದು ಎಲ್ಲ ಜಲ್ಲಿಗಳು ಎದ್ದೋಗ್ತಾ ಇದ್ದಾವೆ. ಯಾಕಂದರೆ ಅಷ್ಟು ಒಂದೇ ಕೋಟಿಂಗ್ ತೆಳುವಾಗಿದೆ, ಅದು ಕಾಲಲ್ಲಿ ತುಳಿದ್ರೂ ಎದ್ದು ಬರುತ್ತೆ. ಇದನ್ನು ಅಧಿಕಾರಿಗಳು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಇನ್ನೂ ಒಂದು 3-4 ಕಿಲೋಮೀಟ್ರ್ ಅಷ್ಟು ರಸ್ತೆ ಹಂಗೇ ಹೊಂಡ ಗುಂಡಿಗಳಿಂದ ತುಂಬಿದೆ. ಆದರೂ ಈ ಒಂದು ಅರಣ್ಯ ಇಲಾಖೆ ಏನು ಟಿಂಬರ್ಗಳು ಇಲ್ಲಿಂದ ಟಿಂಬರ್ ಲೋಡ್ ಎಲ್ಲ ಮಾಡ್ತಾರೆ, ಅದು ರಸ್ತೆ ಬದಿಯಲ್ಲೇ ಒಂದು ಕಡೆಯಿಂದ ವೆಹಿಕಲ್ ಹೋಗಲಿಕ್ಕೆ ತುಂಬ ಕಷ್ಟ, ಚರಂಡಿಯಲ್ಲಿ ನೀರು ಹೋಗೋದಿಲ್ಲ. ಇಂಥ ಒಂದು ಸಮಸ್ಯೆ ಅತಿ ಹೆಚ್ಚಿದೆ. ಏನು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಟಿಂಬರ್ ಮರಗಳನ್ನು ಕಡಿದಾಗ ಅದರ ಒಂದು ಚರಂಡಿ ಬಿಡಿಸೋವಂಥ ಕೆಲಸ ಮಾಡಲ್ಲ, ಮತ್ತು ರಸ್ತೆಯಲ್ಲಿದ್ದ ಕೆಸರುಗಳನ್ನು ತೆಗೆಯುವಂಥ ಕೆಲಸ ಮಾಡಲ್ಲ. ಇದೊಂದು ಬೇಜವಾಬ್ದಾರಿತನ. ಯಾಕಂದರೆ ಅಧಿಕಾರಿಗಳು ಎಷ್ಟೋ ನಮ್ಮ ಕೊಟ್ಟಿಗೆರದಿಂದ ಕಳಸಕ್ಕೆ ಬರುವಂಥ ಒಂದು ಅಧಿಕಾರಿಗಳು PW ಇಂಜಿನಿಯರ್ಗಳು ಕೂಡ ಆ ರಸ್ತೆಯಲ್ಲೇ ಬರ್ತಾರೆ. ಯಾಕಂದರೆ ಅವ್ರ ಗಮನಕ್ಕೆ ಬರಲ್ವಾ. ಎಷ್ಟೋ ಟಿಂಬರ್ ಮರಗಳನ್ನು ರಸ್ತೆ ಬದಿಯಲ್ಲಿ ಹಾಕಿಟ್ಟಿದ್ದಾರೆ, ರಸ್ತೆ ಬದಿಯಲ್ಲೇ ಹೇಳ್ಕೊಂಡು ಹೋಗ್ತಾರೆ. ಎಷ್ಟೋ ಡಾಮರ್ಗಳು ಕಿತ್ಕೊಂಡು ಹೋಗಿದ್ದಾವೆ. ಇಂಥ ಸಮಸ್ಯೆ ಬಂದಾಗ ನೋಡಿ, ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲ ಕೂಡ ಮನೆಗಳಿದ್ದಾವೆ. ಮನೆಗಳಿದ್ದಾಗ ಈ ಚರಂಡಿ ನೀರು ನುಗ್ಗುವ ಸಾಧ್ಯತೆ ಅತಿ ಹೆಚ್ಚಿದೆ. ದಯವಿಟ್ಟು ಇದ್ರ ಬಗ್ಗೆ ಅರಣ್ಯ ಅಧಿಕಾರಿಗಳು ಗಮನ ಹರಿಸಬೇಕು. ನೋಡುವ ಮುಂದಿನ ವಿಡಿಯೋದಲ್ಲಿ ಏನೇನೆಲ್ಲ ಆಗಿದೆ ಅಂತ ತೋರಿಸ್ತೀನಿ. ಕೆಳಗಡೆಯಿಂದ KB ಅವರು ಕೂಡ ಬೈಕಲ್ಲಿ ಬರ್ತಾ ಇದ್ದಾರೆ. ಅದೇ ರೀತಿ ಮೇಲ್ಗಡೆ ಕೊಟ್ಟಿಗೆಹಾರ ಟು ಕಳಸಕ್ಕೆ ಹೋಗುವ ರಸ್ತೆ ಇದು. ಇಲ್ಲಿ ಏನು ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ, ಈ ವಿಡಿಯೋ ಮುಖಾಂತರದಲ್ಲಿ ಈ ರಸ್ತೆ ತುಂಬ ಗ್ರಾಮಗಳಿಗೆ ಸಂಪರ್ಕದ ರಸ್ತೆ. ಇದು ಎಷ್ಟೇ ಅಧಿಕಾರಿಗಳಿಗೂ ಮಾಹಿತಿ ನೀಡಿದ್ರೂ ಪ್ರಯೋಜನವಿಲ್ಲ ಅಂತ ಮಾಹಿತಿ ಕೂಡ ಬರ್ತಾ ಇದ್ದಾವೆ. ಇವತ್ತು ಕೂಡ ಸ್ಥಳಕ್ಕೆ ಆಗಮಿಸಿದ್ದೀನಿ. ನೋಡಿ, ಅಲ್ಲಿ ಕೆಲಸದವರೆಲ್ಲ ಯಾವ ಥರ ಬರ್ತಾ ಇದ್ದಾರೆ ಅಂತ ನೀವೇ ನೋಡ್ಬೋದು. ಒಂದು ಭಾಗದಲ್ಲಿ ಕೂಡಲೇ ಎಚ್ಚೆತ್ಕೊಂಡು ಇದಕ್ಕೆ ಸೂಕ್ತ ಒಂದು ರಸ್ತೆ ವ್ಯವಸ್ಥೆ ಕೂಡ ಮಾಡಬೇಕಂತ ಕೇಳ್ತಾ, ಕ್ಯಾಮರಾಮ್ಯಾನ್ ಭರತ್, ಗಣೇಶ್ ನ್ಯೂಸ್ ಕರ್ನಾಟಕ, ಕಳಸ. ಕೆಲವು ದಿನಗಳ ಹಿಂದೆ ಕೂಡ ನಾನೊಂದು ವರದಿ ಮಾಡಿದ್ದೆ. ಮರ್ಸನಿಗೆಯಿಂದ ಕೆಳಗೂರು ಮತ್ತು JD ಬೈಲು ಬಾಳೆಹೊಳೆಗೆ ಸಂಪರ್ಕದ ರಸ್ತೆ ಇದು. ಈ ರಸ್ತೆಯಲ್ಲಿ ಅವತ್ತು ವರದಿ ಮಾಡಿದ ನಂತರ ಕೂಡ ಯಾವ ಥರ ಒಂದು ಕಳಪೆ ಕಾಮಗಾರಿ ಆಗಿದೆ ಅಂತ ನೀವು ತೋರಿಸ್ಬೋದು. ನೋಡಿ, ಇದೇನಿದೆ ನೋಡಿ, ಎಲ್ಲ ಎದ್ದು ಹೋಗ್ತಾ ಇದೆ. ಇದು ಏನಿಲ್ಲ, ಡಾಮರೇ ಇಲ್ಲ ಇದರಲ್ಲಿ. ನೋಡಿ ಎಲ್ಲ ಎದ್ದು ಹೋಗ್ತಾ ಇದೆ. ನೋಡಿ, ಏನಿಲ್ಲ. ಯಾವ ಥರ ಕಳಪೆ ಮಟ್ಟದಲ್ಲಿ ಆಗಿದೆ ಅಂತ ಹೇಳಿದರೆ, ಇದು ತಿರುವಿದೆ. ಆ ತಿರುವಿನಲ್ಲಿ ರಸ್ತೆ ನೋಡ್ಬೋದು, ಎಷ್ಟು ಹೊಂಡ ಬಿದ್ದಿದೆ, ಯಾವ ಥರ ಜಲ್ಲಿಗಳಿಗೆ ಏನು ಹಾಕಿದ್ದಾರೆ ಡಾಮರು, ಅದೆಲ್ಲ ಸೈಡಿಗೆ ಬಂದು ಇದೆ. ನೋಡಿ ಈ ಥರ ಇದೆ. ಯಾಕಂತೇಳಿದರೆ ಇಲ್ಲಿ ಏನು ಜಲ್ಲಿ ಹಾಕಿದ್ದಾರೆ ಅವರು, ಅದೇ ಕಾಣ್ತಾ ಇದೆ. ಸಂಪೂರ್ಣ ಅದು ಎದ್ದೋಗಿದೆ ಮತ್ತು ಗುಂಡಿ ಬಿದ್ದಿದೆ. ಅದು ಈ ಥರ ಒಂದು ಕಳಪೆ ಮಟ್ಟದಲ್ಲಿ ಇದೆ ಅಂತೇಳಿದರೆ ಇದನ್ನು ಯಾರೂ ಕೂಡ ಪ್ರಶ್ನೆ ಮಾಡಲ್ಲ. ಈ ಅಧಿಕಾರಿಗಳು
ಬಂದು ನೋಡಿಕೊಂಡು ಅವ್ರಿಗೊಂದು ಮಾಮೂಲಿ ಕೊಟ್ಟರೆ ಹೋಗ್ತಾ ಇರ್ತಾರೆ. ಕೆಳಗಡೆಯಿಂದ ಇದು ಮರ್ಸನಿಗೆ ಗ್ರಾಮ ವ್ಯಾಪ್ತಿಗೆ ಬರುವಂಥ ಒಂದು ರಸ್ತೆ ಇದು. ಅಂದರೆ ಮರ್ಸನಿಗೆಯಿಂದ ಕೆಳಗೂರು, ಬಾಳೆಹೊಳೆ ಮತ್ತು ಮಾವಿನಕೆರೆ ಮತ್ತು ಯಡೂರು ಗ್ರಾಮಗಳಿಗೆ ಸಂಪರ್ಕದ ರಸ್ತೆ ಇದು. ಇದರಲ್ಲಿ ಸುಮಾರು ಒಂದು 500ರಿಂದ 600 ಮನೆಗಳಿದ್ದಾವೆ, ಎಸ್ಟೇಟ್ಗಳಿದ್ದಾವೆ. ಪ್ರತಿಯೊಂದು ಈ ರಸ್ತೆ ಸಂಪರ್ಕದ ರಸ್ತೆ ಇದು. ಯಾಕಂದರೆ ಇದು ಅವತ್ತು ಕೂಡ ನಾನು ವರದಿ ಮಾಡಿದ್ದೆ. ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡು ಸುಮಾರು ಒಂದು 2 ಕಿಲೋಮೀಟರ್ ಅಷ್ಟು ಡಾಮರೀಕರಣ ಮಾಡಿದ್ದಾರೆ. ಅದು ಮಾಡಿದ ಮೇಲೆ ಈ ಕಡೆ ಅಂತೂ ಈ ಭಾಗದಲ್ಲಿ ಅಂದರೆ ಮರ್ಸನಿಗೆ ಕಡೆ ಹೋಗುವಂಥ ಮತ್ತು ಮೇಲ್ಭಾಗದಲ್ಲಿ ಏನು ನಿಮಗೆ ರಸ್ತೆ ತೋರಿಸ್ತಾ ಇದ್ದೀನಿ, ಆ ರಸ್ತೆಯಲ್ಲೂ ಕೂಡ ಬರಲಿಕ್ಕಾಗೋದಿಲ್ಲ. ಯಾಕಂದರೆ ಅದು ನಮ್ಮ ಬಾಳೆಕಾಣದಿಂದ ಈ ಅಂದರೆ ನಮ್ಮ ಯಡೂರು ಗ್ರಾಮಕ್ಕೆ ಸಂಪರ್ಕದ ರಸ್ತೆ ಇದು. ಇಲ್ಲೂ ನೋಡ್ಬೋದು ನೀವು ಎಷ್ಟು ಕೆಸರುಗಳು ಇದ್ದಾವೆ ಅಂಥೇಳಿ. ತುಂಬಾ ಕೆಸರಿದ್ದಾವೆ. ಇದರಲ್ಲೂ ಕೆಲವೊಂದು 100ರಿಂದ 200 ಮನೆಗಳಿದ್ದಾವೆ ಈ ರಸ್ತೆಯಲ್ಲಿ ಹೋದ್ರೂ. ಯಾಕಂದರೆ ಯಾವುದೇ ರೀತಿಯಲ್ಲಿ ವಾಹನಗಳು ಅಂದರೆ ಆಟೋ, ಪಿಕಪ್, ಜೀಪ್ ಬಿಟ್ಟರೆ ಬೇರೆ ಯಾವುದು ಗಾಡಿ ಹೋಗೋದಿಲ್ಲ ಇಂಥ ರಸ್ತೆಯಲ್ಲಿ. ಇದು ಸಾಧಾರಣ ಈ ರಸ್ತೆಯಲ್ಲಿ ಏನು ಡಾಮರೀಕರಣ ಮಾಡಿದ್ದಾರೆ, ಆ ರಸ್ತೆ ಒಂದು 2 ತಿಂಗಳು 3 ತಿಂಗಳೂ ಆಗಿಲ್ಲ. ಮಳೆಗಾಲದಿಂದ ಮೊದಲಿನ 1 ತಿಂಗಳು ಮುಂಚೆ ಹಾಕಿದ್ದಾರೆ. ಅದು ಈಗಲೇ ತುಂಬ ಕಿತ್ಕೊಂಡು ಹೋಗಿದೆ ಡಾಮರೀಕರಣ. ಎಷ್ಟೊಂದು ಕಳಪೆ ಮಟ್ಟದಲ್ಲಿ ಮಾಡಿದ್ದಾರೆ. ಅದನ್ನು ಕೂಡ ಪ್ರಶ್ನೆ ಮಾಡುವಂಥ ಈ ಅಧಿಕಾರಿಗಳು ಮಾಡೋದಿಲ್ಲ. ಹೇಗಿದೆ ರೀ ನಿಮ್ಮದು ರಸ್ತೆ ಹೇಗಿದೆ ನಿಮ್ಮದು? ಚೆನ್ನಾಗಿದೆಯಲ್ಲ ಮಾರ್ರೆ, ಡಾಮರ್ ರೋಡ್ ಥರ ಇದೆಯಲ್ಲ. ಅಲ್ಲ ಯಾಕೆ ನೀವು ಅಲ್ಲದೆ ನೀವು ಅಧಿಕಾರಿಗಳ ಗಮನಕ್ಕೆ ತಂದಿಲ್ವಾ ಈ ರಸ್ತೆ ಬಗ್ಗೆ? ಮಾಡ್ತೀವಿ ಅಂತೇಳಿ ಇದೇ ಥರ. ಹಾಂ, ಈಗ ಏನಾದರೂ ಎಮರ್ಜೆನ್ಸಿ ಇದ್ದರೆ ಇದೇ ಥರ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ಬೇಕು. ಇದೇ ಥರ ಅದು ನಿಮಗೆ ಮಸಾಜ್ ಮಾಡ್ಲಿಕ್ಕೆ ಒಳ್ಳೇದಾಗುತ್ತೆ. ಮನೇಲಿ ಮಾಡ್ಬೇಕಂತೇನಿಲ್ಲ, ರೋಡಲ್ಲೇ ಆಗುತ್ತೆ. ಇದು ನಾನು ಏನು ನಿಮಗೆ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ನನ್ನ ಬಲಭಾಗದಲ್ಲಿ ಕಾಣುವಂಥ ಕೆಳಗಡೆ ರಸ್ತೆ ಅದು ಯಡೂರು ಗ್ರಾಮಗಳಿಗೆ ಹೋಗುವಂಥ ರಸ್ತೆ. ಅದೇ ರೀತಿ ಯಡೂರಿಗೆ ಹೋದರೆ ಹಿರೇಬೈಲು ಕನೆಕ್ಟ್ ಆಗುತ್ತೆ. ಮೇಲ್ಭಾಗದಲ್ಲಿ ಅದು ಕೆಳಗೂರು, ಜೇಡಿಬೈಲು, ಬಾಳೆಹೊಳೆ, ನಾಗನಮಕ್ಕಿ ಆ ಭಾಗಕ್ಕೆ ಹೋಗಿ ಸಂಪರ್ಕದ ರಸ್ತೆ ಇದು. ರಸ್ತೆ ಎಲ್ಲಿಗೆ ಸಂಪರ್ಕದ ರಸ್ತೆ ಸರ್? ಇದು ಮರ್ಸಣಿಗೆಯಿಂದ ಬಾಳೆಹೊಳೆಗೆ ಹೋಗುತ್ತೆ. ಯಡೂರು ಮತ್ತೆ ಜೇಡಿಬೈಲು, ಕೆಳಗೂರು ಎಲ್ಲ ಲಿಂಕ್ ಇದೆ. ಇದರಲ್ಲೇ ಸಿಕ್ಕಾಪಟ್ಟೆ ವೆಹಿಕಲ್ ತಿರುಗುತ್ತೆ ಡೈಲಿ. ಆದ್ರೆ ಅದೇ ಈಗ ಫಸ್ಟಿಗೆ ಚೆನ್ನಾಗಿ ಮಾಡಿದ್ರು ಒಂದ್ಸತಿ ಇದನ್ನೆಲ್ಲ ಹಾಕಿ. ಇವಾಗ ಮತ್ತೆ ಇವರು ಫಾರೆಸ್ಟ್ ಇದರಿಂದ ಅಕೇಶಿಯಾ ತೆಗೆದು ರೋಡ್ ಫುಲ್ ಮತ್ತೆ ಹಾಳು ಮಾಡಿಬಿಟ್ಟಿದ್ದಾರೆ. ಫುಲ್ ಯಾವುದೇ ರೀತಿಯಲ್ಲಿ ಯಾವ್ದು ವೆಹಿಕಲ್ ಹೋಗಲ್ಲ, ಬೈಕ್ ಅವರೆಲ್ಲ ಬಂದ್ರೆ ಬಿದ್ದೆದ್ದ ಹೋಗೋದು ಡೈಲಿ ಇಲ್ಲಿ ಸ್ಕಿಡ್ ಆಗಿ. ಅಂದ್ರೆ ಈಗ ನಿಮಗೆ ಎಮರ್ಜೆನ್ಸಿಗೆ ತುರ್ತಾಗಿ ಸಂಪರ್ಕ ರಸ್ತೆ ಇದು ಒಂದೇ ಇರೋದು ಈ ಕಡೆ. ಅಂದ್ರೆ ಆಚೆ ಒಂದಿದೆ, ಅದಂತೂ ಅದರಲ್ಲಿ ನಡ್ಕೊಂಡು ಹೋಗಕ್ಕೂ ಆಗಲ್ಲ. ಬಾಳೆಕಾಣ ರಸ್ತೆ ಅದು ಇದು ಎರಡೇ ಇರೋದು ಇಲ್ಲಿ ಈಗ. ಮತ್ತೆ ಅದೇ ಶಾಲಾ ಮಕ್ಕಳಿಗೆಲ್ಲ ಭಾರಿ ತೊಂದರೆ ಆಗುತ್ತೆ ಇಲ್ಲಿ. ಈಗ ಏನಾದ್ರು ಹುಷಾರಿಲ್ಲ ಅಂದ್ರೆ ಕರ್ಕೊಂಡು ಹೋಗಕ್ಕೆ ತೊಂದರೆ ಆಗುತ್ತೆ. ಆಟೋ ಎಲ್ಲ ಬರೋದು ಕಷ್ಟನೇ ಈ ರಸ್ತೆಯಲ್ಲಿ. ಅವ್ರು ಅದೇ ಡಬಲ್ ಹೇಳ್ತಾರೆ ಒಂದ್ಸತಿ ಬರ್ಬೇಕು.
ಈಗ ನೀವು ಪ್ರತಿನಿತ್ಯ ಇದೇ ರಸ್ತೆಯಲ್ಲಿ ಓಡಾಡ್ತೀರಾ? ತಿರುಗಬೇಕು. ಅಲ್ಲಿ ಮೇಲೆ ಹೋಗ್ತಿದ್ವು, ಅದ್ರಲ್ಲಿ ಹೋಗಕ್ಕೆ ಆಗಲ್ಲ ಈಗ. ಅದಕ್ಕೆ ಇದ್ರಲ್ಲಿ ಹೋಗೋಣ ಅಂದ್ರೆ ಈಗ ಇದು ಅದೇ ತರ ಆಗಿದೆ ಎಲ್ಲ. ಪೂರ ಅವರು ಅರ್ಧಂಬರ್ಧ ಮಾಡಿ ಹೋಗಿ. ಈಗ ಹೇಳಕ್ ಹೋದ್ರೆ ನಮ್ಮ ಕೊಟ್ಟಿಗೆರೆ ರಸ್ತೆಯಲ್ಲೂ ಕೂಡ ಟಿಂಬರ್ಗಳೇ ಹಾಕೋದು. ಯಾಕಂತ ಹೇಳಿದ್ರೆ ಗುಂಡಿನೇ ಇರೋದು ಅದ್ರಲ್ಲಿ. ರಸ್ತೆ ಚೆನ್ನಾಗಿರುತ್ತೆ, ಬಟ್ ಈಗ ಏನಾಗಿದೆ ಅಂತೇಳಿ ಈ ಟಿಂಬರ್ಗಳನ್ನೆಲ್ಲ ತಂದಾಕಿ ರಸ್ತೆಯಲ್ಲೇ ಎಳೆದು ಮತ್ತೆ ಈಗ ಸರ್ಕಾರದ ಬಗ್ಗೆ ನಾವು ಆರೋಪ ಮಾಡೋದು ತಪ್ಪಾಗುತ್ತೆ. ಫಸ್ಟ್ ಆಫ್ ಆಲ್ ಇವ್ರ ಮೇಲೇನೆ ಕ್ರಮ ತಗೋಬೇಕು. ಅವ್ರಿಗೆ ಸ್ಟಾರ್ಟಿಂಗ್ ಇದು ಬೇಸಿಗೆಲ್ ಮಾಡಿದ್ರೆ ತೊಂದರೆ ಇಲ್ಲ. ಹೌದು, ಮಳೆಗಾಲದಲ್ಲೇ ಸ್ಟಾರ್ಟ್ ಮಾಡೋದು. ತಮ್ಮ ಹೆಸರು? ಮಧುಕುಮಾರ್ ಅಂತ. ನೋಡಿ, ಈ ರಸ್ತೆಯಲ್ಲಿ ಇಡೀ ನಮ್ಮ ಕರ್ನಾಟಕ ಮ್ಯಾಪನ್ನೇ ನೋಡ್ಬೋದು. ಯಾಕಂದರೆ ಅಷ್ಟು ಒಂದು ರಸ್ತೆ ಹದಗೆಟ್ಟೋಗಿದೆ. ಈ ರಸ್ತೆಯಲ್ಲಿ ಟ್ರ್ಯಾಕ್ಟರ್ಗಳು ಹೋದ್ರೂ ಕೂಡ ಟ್ರಾಲಿ ತಪ್ಪಿ ಹೋಗುವ ಸಾಧ್ಯತೆ ಅತಿ ಹೆಚ್ಚಿದೆ. ಮತ್ತು ಆಟೋದವರು ಅಂತ ಕೇಳೋದೇ ಬಿಡಿ, ಈ ರಸ್ತೆಯಲ್ಲಿ ಹೋದರೆ ಒಂದು ಟೈರ್ ಕೂಡ ಪಂಚರ್ ಆಗ್ಬೋದು. ಪಂಚರ್ ಆದರೆ ಎತ್ಕೊಂಡೇ ಬರಬೇಕಷ್ಟೆ ಇನ್ನೊಂದು ಗಾಡಿಯಲ್ಲಿ. ಹಾಂ, ನೋಡಿ ಇದರಲ್ಲಿ ಟಿಂಬರ್ಗಳನ್ನೆಲ್ಲ ಕಡ್ದು ರಸ್ತೆ ಯಾವ ಥರ ಮಾಡಿಟ್ಟಿದ್ದಾರೆ ನೋಡಿ, ನಿಮಗೆ ಕಾಣುತ್ತೆ ಈ ಕಾರ್ಗಳೆಲ್ಲ ಹೆಂಗೆ ಹೋಗುತ್ತೆ ಅಂತ. ನೋಡ ಇರತ್ತಣಿಕೆಲ್ಲ ನೋಡಿ. ಈ ರಸ್ತೆಯಲ್ಲಿ ಈ ಥರ ಇದ್ದರೆ ಇನ್ನು ಈ ಗ್ರಾಮ ಜನರು ಯಾವ ಥರ ತಗೊಂಡು ಹೋಗ್ಬೇಕು ಗಾಡಿಗಳನ್ನೆಲ್ಲ. ಇದು ನಮ್ಮ ಮೇಲ್ಗಡೆ ಅರಣ್ಯ ಇಲಾಖೆಯಿಂದ ಬಹುಶಃ ಇರಬೇಕು. ಯಾಕಂತ ಹೇಳಿದರೆ ಅವ್ರದ್ದೇ ಕಾಣುತ್ತೆ. ನೋಡಿ, ನೀರು ಹೋಗುವುದಿಲ್ಲ, ಇಂಥ ಒಂದು ಸ್ಥಿತಿ ಇಲ್ಲಿದೆ. ನೋಡಿ, ಇದನ್ನಾದರೂ ಒಂದು ರಸ್ತೆ ಅದು ಕ್ಲೀನ್ ಮಾಡಿದಾರ? ಅದನ್ನೂ ಇಲ್ಲ. ನೋಡಿ ನೀರು ಯಾವ ಥರ ನಿಂತಿದೆ ಅಂತ. ಅಂತ ಆ ವಿಡಿಯೋ ನಿಮಗೆ ಫುಲ್ಲು ಸಂಪೂರ್ಣ ವಿಡಿಯೋ ತೋರಿಸ್ತೀನಿ ನೋಡಿ. ಒಂದು ಭಾಗದಲ್ಲಿ ರಸ್ತೆ, ಒಂದು ಕಡೆ ಟಿಂಬರು, ಚರಂಡಿಯಲ್ಲಿ ತುಂಬಿರುವ ಒಂದು ಕೆಸರು, ರಸ್ತೆಯಲ್ಲೂ ಕೂಡ ಕೆಸರು. ಮೇಲ್ಭಾಗದಿಂದ ಏನು ನಿಮಗೆ ಆ ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ಮೇಲ್ಗಡೆಯಿಂದ ಬಂದಂಥ ಎಲ್ಕೊಂಡು ಬಂದಂಥ ಒಂದು ಏನು ಟಿಂಬರ್ ಮರಗಳನ್ನೆಲ್ಲ ತಂದು ರಸ್ತೆ ಬದಿಗೆ ಹಾಕಿಟ್ಟಿದ್ದಾರೆ. ಇಲ್ಲಿ ನೋಡಿ ಕೆಳಗಡೆ ಹೋಗುವಂಥ ಒಂದು ಮನೆಗಳಿಗೆ ಸಂಪರ್ಕ ಮತ್ತು ತೋಟಗಳಿಗೆ ಹೋಗುವಂಥ, ತೋಟಗಳಿಗೂ ಹೋಗಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅಂಥ ಒಂದು ರಸ್ತೆ ತುಂಬ ಹದಗೆಟ್ಟೋಗಿದ್ದಾವೆ ನೋಡಿ. ಚರಂಡಿಯಲ್ಲಿ ನೀರು ತುಂಬಿದೆ. ಅಂದರೆ ಈ ಕಡೆ ಮಲೆನಾಡು ಭಾಗದಲ್ಲಿ ತುಂಬ ಮಳೆ ಬಂದರೆ ಸಮಸ್ಯೆ ಆಗೋದೇನಂತ ಹೇಳಿದರೆ ಎಲ್ಲ ಮನೆಗಳಿಗೆ ನೀರು ನುಗ್ಗುತ್ತೆ. ಯಾಕಂದರೆ ಇದು ರಸ್ತೆ ಮೇಲ್ಗಡೆ ಇದೆ, ಮನೆ ಕೆಳಭಾಗದಲ್ಲಿದ್ದಾವೆ. ನೀವೇ ನೋಡ್ತಾ ಇರ್ಬೋದು. ನೀವೇ ನೋಡಿ ಯಾವ ಥರ ಇದರಲ್ಲಿ ನಡ್ಕೊಂಡು ಹೋಗಬೇಕು. ಶಾಲೆ ಮಕ್ಕಳು
ವಯಸ್ಸಾದವರು ತುರ್ತು ಸಂದರ್ಭದಲ್ಲಿ ಒಂದು ಆಂಬ್ಯುಲೆನ್ಸ್ ಕೂಡ ಈ ರಸ್ತೆಯಲ್ಲಿ ಬರೋದು ತುಂಬ ಕಷ್ಟನೇ. ಯಾಕಂದರೆ ಒಂದು ಪಿಕಪ್ಪು ಇಲ್ಲ ಅಥವಾ ಜೀಪಲ್ಲಿ ಹೋಗಬೇಕು, ಇಂಥ ಒಂದು ಪರಿಸ್ಥಿತಿ ಇದೆ. ಯಾಕಂತೇಳಿದರೆ ಇದು ಎಲ್ಲ ಅಧಿಕಾರಿಗಳಿಗೆ ಗೊತ್ತಿದೆ. ಯಾಕಂದರೆ ಅಲ್ಲಿ ರಸ್ತೆ ಅಂತೇಳಿದರೆ ಅಷ್ಟು ಒಂದು ಇವರಿಗೆ ನೆಗ್ಲೆಕ್ಟು. ಯಾಕಂದರೆ ಈ ಅಧಿಕಾರಿಗಳು ಎಷ್ಟೊಂದು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಂತೇಳಿದರೆ ಇದ್ರ ಬಗ್ಗೆ ಒಂದು ಸಂಬಂಧಪಟ್ಟವರಿಗೆ ನೋಟಿಸ್ ಬಿಡಬೇಕು. ಯಾರು ಈ ಟಿಂಬರ್ ಮರಗಳನ್ನೆಲ್ಲ ಮಾಡ್ತಾರೆ ಅಂಥವ್ರ ವಿರುದ್ಧ ಕ್ರಮನೂ ತಗೋಬೇಕು. ಯಾಕಂತೇಳಿದರೆ ಮಳೆಗಾಲದಲ್ಲಿ ಈ ಥರ ಸಮಸ್ಯೆ ಬಂದಾಗ ರಸ್ತೆಗಳು ಹಾಳಾದರೆ ಇವರೇ ಕಾರಣಕರ್ತರು. ಮತ್ತು ನಾವು ಸರ್ಕಾರಕ್ಕೆ ಬೈಯೋದು ತುಂಬ ಜಾಸ್ತಿ. ಯಾಕಂದರೆ ಸರ್ಕಾರ ಯಾಕೆ ಈ ಥರ ನಿರ್ಲಕ್ಷ್ಯ ತೋರಿಸ್ತಾ ಇದೆ, ರಸ್ತೆ ಈ ಥರ ಹಾಳಾಗಿದೆ ಅಂತೆ. ಯಾಕೆ ಹಾಳಾಗ್ತಾಯಿದೆ? ಫಸ್ಟ್ ಆಫ್ ಆಲ್ ಇವರು ಟಿಂಬರ್ಗಳನ್ನು ಹೆಂಗೆ ಕಡಿತಾರೆ ನೋಡಿ, ಅದನ್ನು ನಿಲ್ಲಿಸಲಿ. ಆವಾಗ ರಸ್ತೆಗಳು ಇಲ್ಲಿ ಹೇಗಿದೆ ರೀ ನಿಮ್ಮದು ರಸ್ತೆ ಹೇಗಿದೆ ನಿಮ್ಮದು? ಚೆನ್ನಾಗಿದೆ ಅಲ್ಲ ಮಾರ್ರೆ, ಡಾಮರ್ ರೋಡ್ ಥರ ಇದೆಯಲ್ಲ. ಅಲ್ಲ ಯಾಕೆ ನೀವು ಅಲ್ಲರಿ ನೀವು ಅಧಿಕಾರಿಗಳ ಗಮನಕ್ಕೆ ತಂದಿಲ್ವಾ ಈ ರಸ್ತೆ ಬಗ್ಗೆ? ಮಾಡ್ತೀವಿ ಅಂತೇಳಿ ಇದೇ ಥರ. ಹಾಂ, ಈಗ ಏನಾದರೂ ಎಮರ್ಜೆನ್ಸಿ ಇದ್ದರೆ ಇದೇ ಥರ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ಬೇಕು. ಇದೇ ಥರ ಅದು ನಿಮಗೆ ಮಸಾಜ್ ಮಾಡ್ಲಿಕ್ಕೆ ಒಳ್ಳೇದಾಗುತ್ತೆ. ಮನೇಲಿ ಮಾಡ್ಬೇಕಂತೇನಿಲ್ಲ, ರೋಡಲ್ಲೇ ಆಗುತ್ತೆ. ಮೇಲ್ಭಾಗದಿಂದ ಕೊಟಿಗಾರ ರಸ್ತೆ, ಕಳಸ ಟು ಕೊಟಿಗಾರ ಮೇಳದಿಂದ ಕೆಲವೊಂದು ಇಲ್ಲಿ ಬಿದ್ದಿದೆ ನೋಡಿ, ಮಣ್ಣೆಲ್ಲ ಜರಿತಾನೆ ಇದ್ದಾವೆ. ಯಾವಾಗ ಮೇಲೆ ಅರ್ಧ ರೋಡ್ ಜರಿತದೆ ಅಂತ ಗೊತ್ತಿಲ್ಲ. ಕೊಟಿಗಾರ ಕಳಸ ಮೇಲ್ಗಡೆ ರಸ್ತೆ ಇದು. ಕೆಳಗಡೆ ಮರ್ಸನಿಗೆಯಿಂದ ಕೆಳಗೂರು ಬಾಳೆಹೊಳೆ ಸಂಪರ್ಕದ ರಸ್ತೆ ಇದು. खुले बोले खुले
ಬಸ್ ಸ್ಟ್ಯಾಂಡಿನ ಒಂದು ವ್ಯವಸ್ಥೆ ನೋಡಿ ಯಾವ ಥರ ಇದೆ ಅಂತ. ಬಸ್ ಸ್ಟ್ಯಾಂಡಿನ ಹಿಂಭಾಗದ ಪರಿಸ್ಥಿತಿ ನೋಡಿ ಯಾವ ಥರ ಇದೆ ಅಂತ. ಇದು ಒಂದು 2-3 ತಿಂಗಳಿಂದ ಕಸ ಇರಬೇಕೇನೋ ಇಲ್ಲಿ. ಗ್ರಾಮ ಪಂಚಾಯಿತಿಯವರಿಗೆ ಎಷ್ಟೋ ಮಾಹಿತಿ ನೀಡಿದಾರಂತೆ ಇಲ್ಲಿ ಸ್ಥಳೀಯರು, ಯಾರೂ ಕೂಡ ಗಮನ ಹರಿಸಲಿಲ್ಲ ನೋಡಿ. ಅಲ್ಲಲ್ಲೇ ಬಿದ್ದಿದೆ ರಸ್ತೆ ಬದಿಯಲ್ಲಿರುವಂಥ ಇದೊಂದು ಕಸದ ತೊಟ್ಟಿ. ಅದಕ್ಕೆ ಪಂಚಾಯಿತಿಗೆ ಒಂದು ವೆಹಿಕಲ್ ಕೂಡ ಕೊಟ್ಟಿದ್ದಾರೆ. ಆ ವೆಹಿಕಲಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲಿಂದ ಕಸ ವಿಲೇವಾರಿ ಮಾಡಲ್ಲಂತೆ. ಅದು ಕೂಡ ಇಲ್ಲಿನ ಗ್ರಾಮದ ಜನರು ಕೂಡ ಆರೋಪ ಮಾಡ್ತಿದ್ದಾರೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.